ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಯೆಶಾಯ 43ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀನು ಜಲರಾಶಿಗಳನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ನಾನು ನಿನ್ನ ಸಂಗಡ ಇರುವೆನು, ಅಗ್ನಿಜಾಲಗಳನ್ನು ನಿನಗೆ ದಹಿಸುವುದಿಲ್ಲ, ಮುಟ್ಟುವುದಿಲ್ಲ ಅಂತಲ್ಲ, ಯೇಸು ನಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನಾವು ಎಷ್ಟೋ ಜನರು ಇದ್ದೇವೆ, ಕಷ್ಟಕ್ಕೆ ಹೆದರ್ತಾ ಇದ್ದೇವೆ, ಸಮಸ್ಯೆಗಳಿಗೆ ಹೆದರ್ತಾ ಇದ್ದೇವೆ, ರೋಗಗಳಿಗೆ ಹೆದರ್ತಾ ಇದ್ದೇವೆ. ಆದರೆ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ನೀನು ಜಲರಾಶಿಗಳನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ, ನದಿಗಳನ್ನು ದಾಟುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ, ಅವು ಮುಳುಗಿಸುವುದಿಲ್ಲ ಅಂತ ಹೇಳ್ತಾ ಇದೆ. ಮತ್ತು ಅಗ್ನಿಯಲ್ಲಿ ನೀನು ನಡೆಯುವಾಗ ಅಗ್ನಿ ನಿನ್ನನ್ನು ಸುಡಿಸುವುದಿಲ್ಲ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಾವು ಎಷ್ಟೋ ಜನರು ಎಂಥ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದೇವೆ. ಕೆಲವರು ಹಣ ಇಲ್ಲದ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದಾರೆ, ಕೆಲವರು ದುಃಖದ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದಾರೆ, ಕೆಲವರು ಕೊರತೆಯ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದಾರೆ, ಕೆಲವರು ಅನೇಕ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ, ದುಃಖದಲ್ಲಿ, ಚಿಂತೆಯಲ್ಲಿ, ಭಯದಲ್ಲಿ ಹಾದು ಹೋಗ್ತಾ ಇದ್ದಾರೆ. ಆದರೆ ಅವರ ಜೀವಿತದಲ್ಲಿ ಒಂದು ಭರವಸೆ ಅವರ ಜೀವಿತದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಅವರು ಏನು ಮಾಡಬೇಕಪ್ಪ ಅಂತ ಪ್ರತಿದಿನ ಆಲೋಚನೆ ಮಾಡ್ತಾ ಇದ್ದಾರೆ. ಆದರೆ ದೇವರು ನಿನಗೆ ಮಾತನಾಡ್ತಾ ಇದ್ದೇನೆ, ನೀನು ಜಲರಾಶಿಗಳಲ್ಲಿ ಅಗ್ನಿಯಲ್ಲಿ ನಡೆಯುವಾಗಲೂ ನದಿಗಳಲ್ಲಿ ನಡೆಯುವಾಗಲೂ ಅವು ಏನು ನಿನಗೆ ಮುಟ್ಟುವುದಿಲ್ಲ ಅಂತ ಅಲ್ಲಿ ಯೇಸು ಹೇಳ್ತಾ ಇದ್ದಾನೆ. ಮತ್ತು ನೀನು ಯಾವ್ಯಾವ ಹಾದಿಯಲ್ಲಿ ನೀನು ಹೋಗ್ತಾ ಇದ್ದೀ ಅವು ನಿನಗೆ ಏನೂ ಹಾನಿ ಮಾಡುವುದಿಲ್ಲ ಅಂತ ಬರೆಯಲ್ಪಟ್ಟಿದೆ. ಯಾಕಂದರೆ ದೇವರೇ ನಿನ್ನ ಜೊತೆ ಆಗಿದ್ದಾನೆ. ನಿನ್ನ ಕುಟುಂಬದಲ್ಲಿ ನಿನ್ನ ಸಂಗಡ ದೇವರಾಗಿದ್ದಾನೆ, ನಿನ್ನ ಸೇವೆ ವಿಷಯದಲ್ಲಿ ದೇವರ ನಿನ್ನ ಜೊತೆ ಆಗಿದ್ದಾನೆ, ನಿನ್ನ ಕೆಲಸ ಕಾರ್ಯಗಳಲ್ಲಿ ದೇವರೇ ನಿನ್ನ ಜೊತೆಯಾಗಿ ನಿಂತುಕೊಂಡು ನಿನಗೆ ಬಲಪಡಿಸುತ್ತಾನೆ, ನಡೆಸುತ್ತಾನೆ, ನಿನಗೆ ದಾರಿ ತೋರಿಸುತ್ತಾನೆ. ಅದಕ್ಕೆ ಪ್ರಿಯರೇ, ನೀನು ಭಯಪಡಬೇಡ. ಯಾರಾದರೂ ಇರ್ಬೋದು, ಯಾವ ಸ್ಥಳದಲ್ಲಿರ್ಬೋದು, ನೀನು ಭಯಪಡಲಕ್ಕೆ ಹೋಗಬೇಡ. ಯಾಕಂದರೆ ದೇವರು ನಿನ್ನನ್ನು ನಡೆಸುತ್ತಾನೆ. ಯಾವಾಗ ದೇವರು ನಡೆಸುವ ರೀತಿಯನ್ನು ನೀನು ನೋಡಿದರೆ ಅದು ಮನುಷ್ಯರ ಆಲೋಚನೆಗಿಂತಲೂ ಆತನ ಆಲೋಚನೆ ಉತ್ತಮವಾಗಿದೆ, ಆತನ ಮಾರ್ಗಗಳನ್ನು ಒಳ್ಳೆಯವಾಗಿದೆ. ಅದಕ್ಕೆ ದೇವರು ಯಾವಾಗ ನಮಗೆ ನಡೆಸುತ್ತಾನೆ ಅದು ಧೈರ್ಯವಾಗಿ ನಮ್ಮನ್ನು ಮುಂದಕ್ಕೆ ನಡೆಸುತ್ತಾನೆ. ಮತ್ತು ಎಲ್ಲ ಕೊರತೆಗಳಲ್ಲಿ ನಮ್ಮನ್ನು ಜಯ ಕೊಡುತ್ತಾನೆ, ಮತ್ತು ರೋಗಗಳಲ್ಲಿ ಆರೋಗ್ಯ ಕೊಡುತ್ತಾನೆ, ಮತ್ತು ಆ ಸಮಾಧಾನದಲ್ಲಿ ದೇವರು ನಮಗೆ ಸಮಾಧಾನ ಕೊಡುತ್ತಾನೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಲೋಕ ಕೊಡುವ ಸಮಾಧಾನ ನಾನು ನಿಮಗೆ ಕೊಡುವುದಿಲ್ಲ, ನನ್ನ ಸಮಾಧಾನ ಕೊಡುತ್ತೀನಿ ಅಂತ ಎಷ್ಟೋ ಸರ್ತಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನೀನು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ, ಭಯಪಡಬೇಡ. ಇವತ್ತು ನೀನು ಯಾವುದಾದ್ರೂ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ, ಭಯಪಡಬೇಡ. ಯಾಕಂದರೆ ದೇವರೇ ನಿನ್ನ ಜೊತೆಯಾಗಿದ್ದಾನೆ. ಭೂಮಿ ಆಕಾಶನ ಉಂಟು ಮಾಡುವ, ಬ್ರಹ್ಮಾಂಡನು ಉಂಟು ಮಾಡುವ ಆ ಯೇಸುವೇ ನಿನ್ನ ಜೊತೆಯಾಗಿರುವಾಗ ನೀನು ಯಾಕೆ ಭಯಪಡುತ್ತಿ? ನೀನು ಮುಂದಕ್ಕೆ ಸಾಗು, ನೀನು ಸೇವೆ ಮಾಡ್ತಾ ಇರು, ವಾಕ್ಯ ಹೇಳ್ತಾ ಇರು, ಪ್ರಾರ್ಥನೆ ಮಾಡ್ತಾ ಇರು, ದೇವರ ಸುವಾರ್ತೆ ಜನರಿಗೆ ಸಾರ್ತಾ ಇರು. ನೀನು ಭಯಪಡಬೇಡ. ಯಾಕಂದರೆ ನಿನ್ನ ಸಂಗಡ ದೇವರು ಇದ್ದಾನೆ. ನಿನ್ನನ್ನು ನದಿಗಳನ್ನು ಮುಳುಗಿಸೋದಿಲ್ಲ, ಕಷ್ಟಗಳು ಮುಳುಗಿಸೋದಿಲ್ಲ, ರೋಗಗಳು ಮುಳುಗಿಸೋದಿಲ್ಲ, ನಿನಗೆ ಚಿಂತೆಗಳು ನಿನಗೆ ಮುಳುಗಿಸೋದಿಲ್ಲ, ಭಯಗಳು ನಿನಗೆ ಮುಳುಗಿಸೋದಿಲ್ಲ. ಯಾಕಂದರೆ ದೇವರೇ ನಿನ್ನ ಸಂಗಡ ಇದ್ದಾನೆ. ಈ ಸಾಲವು ನಿನಗೆ ಮುಳುಗಿಸೋದಿಲ್ಲ. ಆ ಸಾಲದಿಂದ ಬಿಡಿಸಲಿಕ್ಕೆ ಯೇಸು ಕ್ರಿಸ್ತನೇ ನಿನಗೆ ಸಹಾಯ ಮಾಡುತ್ತಾನೆ, ನಿನಗೆ ಬಲ ಕೊಡುತ್ತಾನೆ, ಧೈರ್ಯ ಕೊಡುತ್ತಾನೆ. ಮತ್ತು ಆತನ ಹೆಜ್ಜೆ ಜಾಡಿಯಲ್ಲಿ ನೀನು ನಡೆಯುವಾಗ ಆತನು ನಿನ್ನ ಎಲ್ಲ ಸ್ಥಳದಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸುತ್ತಾನೆ. ಅದಕ್ಕೆ ನೀನು ಭಯಪಡಬೇಡ. ಯಾವ್ಯಾವ ಸ್ಥಳದಲ್ಲಿದೆ ನೀನು ಭಯಪಡಬೇಡ. ಅದಕ್ಕೆ ಯೇಸು ಹೇಳ್ತಾನೆ, ನಾನೇ ನಿನ್ನ ಸಂಗಡ ಇರ್ತೇನೆ ಅಂತ. ಯುಗದ ಸಮೀಪ್ತಿವರೆಗೆ ನಾನೇ ನಿನ್ನ ಸಂಗಡ ಇರ್ತೇನೆ ಅಂತ ದೇವರು ಹೇಳಿದ್ದಾನೆ. ಇವತ್ತು ನಿನ್ನ ಸಂಗಡ ದೇವರು ಇರುತ್ತಾನೆ, ನಿನ್ನ ಸೇವೆಯ ಸಂಗಡ ದೇವರು ಇರುತ್ತಾನೆ, ನಿನ್ನ ಕೆಲಸ ಕಾರ್ಯ ಸಂಗಡ ದೇವರು ಇರುತ್ತಾನೆ, ನಿನ್ನ ಮಕ್ಕಳ ಸಂಗಡ ದೇವರು ಇರುತ್ತಾನೆ, ನಿನ್ನ ಕುಟುಂಬ ಸಂಗಡ ದೇವರು ಇರುತ್ತಾನೆ. ನೀನು ಏನೇನು ಮಾಡ್ತಾ ಇದ್ದೀ, ನೀನು ಮುಂದಕ್ಕೆ ಸಾಗು. ಯಾಕಂದರೆ ದೇವರು ನಿನ್ನ ಸಂಗಡ ಇದ್ದಾನೆ. ಮತ್ತು ನಿನಗೆ ಬಲ ಕೊಡಲಿ, ಧೈರ್ಯ ಕೊಡಲಿ, ಮತ್ತು ಜ್ಞಾನ ಕೊಡಲಿ. ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡಲಿ. ಆಮೀನ್.